ಬೆಂಗಳೂರಲ್ಲಿ ಖಾಕಿ ವೇಷದಲ್ಲಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಜೈಲಿನಲ್ಲೇ ಪ್ರೂಫ್ ಪ್ರಿಂಟ್ ತಯಾರು ಮಾಡಿದಂತಹ ರಾಬರ್ಸ್ ಪೆರೋಲ್ ಮೇಲೆ ಹೊರಬಂದು ದರೋಡೆ ಮಾಡಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪೆರೋಲ್ ಮೇಲೆ ಹೊರಬಂದು ದರೋಡೆ, ರಾಬರ್ಸ್ ಖತರ್ನಾಕ್ ಪ್ಲಾನ್ ರಿವೀಲ್. ಫೆಬ್ರವರಿ 16ರಂದು ಬ್ಯಾಡರಹಳ್ಳಿ ಲಿಮಿಟ್ಸ್ನಲ್ಲಿ ನಡೆದ ರಾಬರಿ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಹಾಡಹಗಲೇ ಪೊಲೀಸರ ಗೆಟಪ್ನಲ್ಲಿ ಬಂದಿದ್ದ ಖದೀಮರು ಗುಡಿಸಿ ಗುಂಡಾಂತರ ಮಾಡಿದ್ರು. ಹೊಂಬಾಳೆಗೌಡ ಅನ್ನೋರ ಮನೆಗೆ ನುಗ್ಗಿದ್ದ ಗ್ಯಾಂಗ್ ಪೊಲೀಸ್ ಡ್ರೆಸ್ನಲ್ಲಿ ಎಂಟ್ರಿ ಕೊಟ್ಟಿತ್ತು. ಮನೆಯವರ ಕೈಕಾಲುಗಳಿಗೆ ಟೇಪ್ ಸುತ್ತಿ ಪಿಸ್ತೂಲ್ ತೋರಿಸಿ 20 ಲಕ್ಷ ನಗದು ಹಾಗೂ ಅರ್ಧ ಕೆಜಿ ಚಿನ್ನಾಭರಣ ದೋಚಿದ್ರು. ಇದೇ ಪ್ರಕರಣದ ತನಿಖೆಗಿಳಿದ ಪೊಲೀಸರಿಗೆ ಶಾಕ್ ಆಗಿತ್ತು. ಜೈಲಿನಿಂದಲೇ ಕೃತ್ಯಕ್ಕೆ ಪ್ಲಾನ್ ನಡೆದಿತ್ತು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಟೆಕ್ನಿಕಲ್ ಆಂಗಲ್ನಲ್ಲಿ ತನಿಖೆ ನಡೆಸಿದ ಪೊಲೀಸರಿಗೆ ಶಾಕಿಂಗ್ ವಿಚಾರ ಗೊತ್ತಾಗಿದೆ. ಆರೋಪಿಯ ಫಿಂಗರ್ ಪ್ರಿಂಟ್ ಚೆಕ್ ಮಾಡಿದಾಗ ಆತ ಜೈಲಲ್ಲಿದ್ದಾನೆ ಅನ್ನೋದು ಗೊತ್ತಾಗಿದೆ. ಪೆರೋಲ್ ಮೇಲೆ ಹೊರಬಂದು ರಾಬರಿ ಮಾಡಿರೋದು ಬೆಳಕಿಗೆ ಬಂದಿದೆ. ದರೋಡೆ ಮಾಡಿದ್ದ 2 ಆರೋಪಿಗಳಲ್ಲಿ ಒಬ್ಬ ಜೈಲಿನಲ್ಲಿದ್ದುಕೊಂಡೇ ಪ್ಲಾನ್ ಮಾಡಿದ್ದಂತೆ. ರಾಬರಿ ಮಾಡಿದ ಮರುದಿನವೇ ಮತ್ತೆ ಜೈಲಿಗೆ ಹೋಗೋದಕ್ಕೆ ಸ್ಕೆಚ್ ಹಾಕಿದ್ರಂತೆ. ಅದರಂತೆ ಹೊರಬಂದಿದ್ದ ಆರೋಪಿ ನೇರವಾಗಿ ಬ್ಯಾಡರಹಳ್ಳಿಗೆ ಬಂದು ದರೋಡೆ ಮಾಡಿದ್ದ. ದರೋಡೆ ನಡೆದ ಮರುದಿನವೇ ಪುನಃ ಜೈಲಿಗೆ ವಾಪಸ್ ಹೋಗಿದ್ದಾನೆ. ದರೋಡೆ ಮಾಡಿದ ದುಡ್ಡು ಮತ್ತು ಚಿನ್ನವನ್ನ ಆಪ್ತರಿಗೆ ನೀಡಿ ಜೈಲು ಸೇರಿರೋದು ಗೊತ್ತಾಗಿದೆ. ಸದ್ಯ ಬ್ಯಾಡರಹಳ್ಳಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಜೈಲಲ್ಲಿರೋ ಖೈದಿಯನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿದ್ಧತೆ ನಡೆಸಿದ್ದಾರೆ. ಆದರೆ ದರೋಡೆಕೋರರಿಗೆ ಮನೆಯಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಇರೋ ವಿಚಾರ ಗೊತ್ತಾಗಿದ್ದೇಗೆ? ಕುಟುಂಬಸ್ಥರು ಯಾರಾದರೂ ಇನ್ವಾಲ್ವ್ ಆಗಿದ್ದಾರಾ? ಜಮೀನು ಮಾರಾಟ ಮಾಡಿದ್ದ 1.5 ಕೋಟಿ ಹಣವನ್ನ ಮನೆಯಲ್ಲಿಟ್ಟಿದ್ದು ಅದೇಗೆ ಗೊತ್ತಾಯಿತು? ಬೇರೆ ಜಿಲ್ಲೆಯ ಜೈಲಿಂದ ಇಲ್ಲಿಗೆ ಬಂದಿದ್ದೇಗೆ ಅನ್ನೋ ಅನುಮಾನ ಶುರುವಾಗಿದೆ. ಸದ್ಯ ಎಲ್ಲ ಆಂಗಲ್ನಲ್ಲೂ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.